ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಮಿಸಸ್ ಭಾರ್ಗವಿ ವಿಶ್ವಜಿತ್ ದೇಸಾಯಿ. ಭಾರ್ಗವ್, ಅಲ್ಲ ಸೀತನ್ ಲೈಫಲ್ಲಿ ಏನೋ ಬಿರುಗಾಳಿ ಎಬ್ಬಿಸ್ಬಿಡ್ತೀನಿ, ಸುಂಟ್ರ ಗಾಳಿ ಎಬ್ಬಿಸ್ಬಿಡ್ತೀನಿ, ಒಂದು ಮಿಸ್ಟ್ರಿ ಬಾಲು ಅಂತ ಅವಳು ಡೆಲಿವರಿ ಮಾಡಿಸಿದ್ದ ಡಾಕ್ಟ್ರು ಅನಂತಲಕ್ಷ್ಮಿ ಅವ್ರನ್ನ ಮನೆಗೆ ಕರೆಸ್ದೆ. ಏನಾಯ್ತು ಭಾರ್ಗವ್, ನೋಬಾಲ್ ಆಗೋಯ್ತಾ? ನಾನು ಹಾಕೋ ಬಾಲ್ ಯಾವತ್ತೂ ನೋ ಬಾಲ್ ಆಗಲ್ಲ ವಿಶ್ವ. ಅನಂತಲಕ್ಷ್ಮಿ ಮತ್ತೆ ಸೀತನ್ಗೆ ಏನೋ ಕನೆಕ್ಷನ್ ಇದೆ ಅನ್ನೋದು ಕ್ಲಿಯರ್ ಆಯ್ತು. ಓ, ಅದಂಗೆ? ಇಬ್ಬರ ಮಧ್ಯೆ ಡೆಫಿನೆಟ್ ಆಗಿ ಏನೋ ಒಂದು ಮಿಸ್ಟ್ರಿ ಇದೆ. ಹಂಗೆ ಅನಂತಲಕ್ಷ್ಮಿನೇ ಸೀತನ್ಗೆ ಡೆಲಿವರಿ ಮಾಡಿಸಿದ್ದು ಅಂತ ಆದ್ಮೇಲೆ ಇಬ್ಬರಿಗೂ ಒಬ್ರಿಗೊಬ್ರು ಗೊತ್ತಿರ್ಬೇಕಲ್ವಾ? ಓಕೆ, 6 ವರ್ಷ ಕಳೆದಿದೆ, ಮುಖ ಮರ್ತಿರ್ಬೋದು ಅಂತಾನೆ ಇಟ್ಕೊಳ್ಳೋಣ. ಆದರೆ ನೋಡಿದ ತಕ್ಷಣ ಇಬ್ರು ರೆಕಗ್ನೈಸ್ ಮಾಡಬೇಕಾಗಿತ್ತಲ್ವಾ? ಹಾ, ಹೌದು ಭಾರ್ಗವ್, ಕರೆಕ್ಟ್ 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 ಕರೆಕ್ಟ್. ಹಾಗಿದ್ಮೇಲೆ ಇಬ್ರು ಹೇಗ್ ಮಾತಾಡ್ಬೇಕಾಗಿತ್ತು? ಹೇಗೆ ಮಾತಾಡಬೇಕಿತ್ತು ಅಂತ ನಾನು ಹೇಳ್ತೀನಿ ಭಾರ್ಗವ್. ಡಾಕ್ಟರ್ ಅನಂತಲಕ್ಷ್ಮಿ ಅವರು ನಮ್ಮ ಸೀತನ್ ನೋಡಿದ ತಕ್ಷಣ, ಸೀತಾ ನೀವು ಅನ್ಬೇಕಿತ್ತು. ಇನ್ನು ನಮ್ಮ ಸೀತಾ ಅಂತೂ ಅಂತ 3 ಸಲ ಶಾಕ್ ರಿಯಾಕ್ಷನ್ ಕೊಟ್ಟು, ಡಾಕ್ಟರ್ ನೀವಾ ಅನ್ಬೇಕಿತ್ತು ಅಲ್ವಾ? ಆದ್ರೆ ಇಬ್ರು ಒಬ್ರನ್ನೊಬ್ರು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋ ಹಾಗೆ ರಿಯಾಕ್ಟ್ ಮಾಡಿದ್ರು. ಯಾಕೆ? ಯಾಕೆ? ಸೀತಾ ಒಂದು ಮಗುವಿನ ತಾಯಿ, ಸಿಹಿ ಅವಳ ಮಗಳು ಅನ್ನೋ ವಿಷಯ ಗೊತ್ತಿದ್ದೇ ನಾವು ಸೀತನ್ನ ಈ ಮನೆಗೆ ಸೊಸೆಯಾಗಿ ತಂದ್ಕೊಂಡ್ವಿ. ಅನಂತಲಕ್ಷ್ಮಿ ನನಗೆ ಅದಕ್ಕೂ ಮುಂಚೆಯಿಂದಾನು ಫ್ರೆಂಡು. ಅನಂತಲಕ್ಷ್ಮಿನೇ ಡೆಲಿವರಿ ಮಾಡಿಸಿದ್ರು ಅಂತ ಅಂದಮೇಲೆ ಸೀತಾ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಲು? ನಮ್ಮ ಹತ್ರ ಮದುವೆಗೂ ಮುಂಚೆ ಇದನ್ನು ಹೇಳ್ಬೋದಾಗಿತ್ತಲ್ವಾ? ಕರೆಕ್ಟು. ನಾನು ಈ ಥರ ಯೋಚನೆ ಮಾಡಲೇ ಇಲ್ಲ ಭಾರ್ಗವ್. ಅಲ್ಲ, ಸೀತಾ ನಮ್ಮ ಹತ್ರ ಇದನ್ನು ಹೇಳ್ಬೋದಾಗಿತ್ತಲ್ವಾ? ಬಟ್ ಅನಂತಲಕ್ಷ್ಮಿಗೆ ಸೀತಾ ಗೊತ್ತಿದ್ದಾಳೆ ಅಂತಂದ್ರೆ ಅವ್ರು ಯಾಕೆ ನಂಗೆ ಹೇಳಲಿಲ್ಲ? ಹೌದು ಭಾರ್ಗವ್, ನನಗನ್ಸೋಂಗಿಲ್ಲೇನೋ ಒಂದು ಮಿಸ್ಟ್ರಿ ಬಾಲಿದೆ. ಆ ಮಿಸ್ಟ್ರಿಯಲ್ಲೇ ನಮ್ಮ ಸೀತಾ ಮಾತೆ ಹಿಸ್ಟ್ರಿ ಇರೋದು. ಅದನ್ನ ಕೆದಕಿ ತೆಗಿಬೇಕು. ನಂಗೆ ಯಾಕೆ ಹೀಗೆ ಅನ್ನಿಸ್ತಿದೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್ ಅನಂತಲಕ್ಷ್ಮಿ ಸೀತಾನ ಪ್ರೊಟೆಕ್ಟ್ ಮಾಡ್ತಿದ್ದಾಳೆ ಅಂತ. ಡಾಕ್ಟರ್ ಅನಂತಲಕ್ಷ್ಮಿ, ನೀನು ಹೆಸರಿಗೆ ಮಾತ್ರ ನನ್ನ ಫ್ರೆಂಡು, ಆದರೆ ಸೀತಾ ವಿಷಯನ ಏನೋ ಮುಚ್ಚಿಡ್ತಾ ಇದೆಯಾ? ಅವ್ರು ಮುಚ್ಚಿಟ್ರೆ ಏನಂತೆ ಭಾರ್ಗವ್, ಅದನ್ನೇನು ಕೆತ್ಕೋದು ನಿನಗೆ ಕಷ್ಟನಾ? ಕಷ್ಟನೇ ವಿಶ್ವ, ಆದರೆ ಅದೇನು ಅಂತ ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನಿರಲ್ಲ. ಹಾಂ 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 ಹಾಂ. ಯಾರದು? ಮೇಡಮ್, ಡಾಕ್ಟರ್ ಇಲ್ವಾ? ಮಗುವಿಗೆ ಇಂಜೆಕ್ಷನ್ ಹಾಕಿಸ್ಬೇಕಿತ್ತು. ಹೆಲೋ, ಡಾಕ್ಟರ್ ಇಲ್ಲ ಅಂತ ಅಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀನಿ, ಕಾಣಿಸ್ತಿಲ್ವಾ ನಿಮ್ಗೆ? ಅಂದ್ರೆ ಇಲ್ಲಿ ಇನ್ಯಾರೋ ಇದ್ದಾರೆ ಅನ್ನೋದಂತೂ ಪಕ್ಕ. ಬಟ್ ಯಾರು? ಆ ಹುಡುಗಿನ ಕೇಳಿದಾಗ ಒಬ್ಳೇ ಇರೋದು ಒಂದಲ್ಲ. ನೋಡಿ, ಸ್ವಲ್ಪ ದಿನ ಡಾಕ್ಟರ್ ಇಲ್ಲಿರೋದಿಲ್ಲ. ನೀವೇನೇ ಇದ್ರು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಈ ಥರ ಮನೆ ಹತ್ರ ಹುಡ್ಕೊಂಡು ಬರಬೇಡಿ. ಓ,
ನೀವು ಡಾಕ್ಟರ್ ನೋಡೋಕೆ ಬಂದ್ರಾ? ಹಾಂ ಹೌದು ಹೌದು. ಅವರು ಮನೇಲಿಲ್ಲ, ಹಾಗೆ ಅವರು ಯಾವಾಗ ಬರ್ತಾರಂತ ಗೊತ್ತಿಲ್ಲ ಅಂತ ಇದ್ದಾರೆ. ಯಾವಳಪ್ಪ ಇವಳು? ಅಲ್ಲ, ಸೀತಾ ಇವಳಿಗೆ ಲೆಟರ್ ಬರೆದಿರ್ತಾಳ. ಇವಳಿಗೂ ಸೀತಾಗೂ ಏನು ಲಿಂಕು? ಇವಳು ಯಾಕೆ ಬಂದು ಭೇಟಿ ಮಾಡಿ ಅಂತಾಳೆ? ಈ ಮೊದಲು ಈ ಮನೇಲಿ ಬೇರೆ ಯಾರಾದರೂ ಇದ್ರಾ? ಚೀಫ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಯಾಕೆ ಸೀತಾ ಅಳ್ತಿದ್ದೀರಾ? ಏನಾಯ್ತು? ಏನಾಯ್ತು ಸೀತಾ? ರಾಮ್, ನಾನು ಅಳ್ತಾ ಇದ್ದೀನಿ, ಒಂದ್ ನಿಮಿಷ ಇರಿ, ನಾನು ಅಳು ಮುಗಿಸ್ತೀನಿ. ಅಲ್ಲ, ಯಾಕೆ ಅಳ್ತಿದ್ದೀರಾ ಅಂತ ಒಂಚೂರು ಸಮಾಧಾನ ಮಾಡ್ಕೊಂಡು ನನ್ಗೆ ಹೇಳ್ಬಾರ್ದಾ? ನನ್ಗೆ ಟೆನ್ಷನ್ ಆಗ್ತಿದೆ. ಇದಕ್ಕೆ ಕಾವೇರಿ ನೀರು ಬರೋ ಟ್ಯಾಪಾರ ಬೇಡ ಅಂತ ಆಫ್ ಮಾಡಕ್ಕೆ, ಬೇಕು ಅಂತ ಆನ್ ಮಾಡಕ್ಕೆ, ಇದು ಕಣ್ಣೀರು. ಓ ಕರೆಕ್ಟ್ ಅಲ್ವಾ? ನಾನು ಎಂತ ದಡ್ಡ ನೋಡಿ, ನಾನೊಬ್ಬ ಇಲ್ಲಿ ಗಂಡ ಅಂತ ಒಬ್ಬ ಇರ್ಬೇಕಾದ್ರೆ ನನ್ನ ಹೆಂಡತಿ ಹಿಂಗ್ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ಅದನ್ನ ವರ್ಷಕ್ಕೆ ಖರ್ಚೀಫು ಸಿಗ್ತಾ ಇಲ್ಲ. ಹಾಳಾದ್ ಖರ್ಚೀಫ್. ಅಟ್ಲೀಸ್ಟ್ ನೀವ ದುಡ್ಡು ಕೊಡ್ತೀರಾ? ನೋಡಿ ನೋಡಿ ನೋಡಿ, ಅಳ್ತೀರಾ, ನಗ್ತೀರಾ, ಮತ್ತೆ ಏನಾಯ್ತು ಅಂತ ಕೇಳಿದ್ರೆ ಕೋಪ ಮಾಡ್ಕೊಂತೀರಾ. ಅಟ್ಲೀಸ್ಟ್ ಈಗ್ಲಾದ್ರೂ ಹೇಳಿ ಏನಾಯ್ತು ಅಂತ. ಎಲ್ಲ ನಿಮ್ ಮಗಳಿಂದಾನೆ. ಸಿ ಪುಟಾನ ಏನ್ ಮಾಡಿದ್ಲು ಅವಳು? ಅವಳು ನನಗೆ ಮುತ್ತು ಕೊಡ್ದೆ ಹಾಗೆ ಸ್ಕೂಲ್ಗೆ ಹೋದ್ಲು, ಗೊತ್ತಾ? ಏನು ಮುತ್ತು ಕೊಡ್ದೆ ಹಾಗೆ ಸ್ಕೂಲ್ಗೆ ಹೋಗ್ಬಿಟ್ಲ ಅವಳು? ಅಷ್ಟು ದೊಡ್ಡವಳಾಗ್ಬಿಟ್ಲ ಅವಳು? ಮಾಡ್ತೀನಿ ಅವಳಿಗೆ. ಅಲ್ಲ, ನಾನೇ ನಿಮ್ಗೆ ಮುತ್ತು ಕೊಡ್ದೆ ಹೋಗಲ್ಲ, ಮಾಡ್ತೀನಿ ಅವಳಿಗೆ. ಇರಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅವಳು ಆಲ್ರೆಡಿ ಸ್ಕೂಲ್ಗೆ ಹೋಗಾಯ್ತಾ ನಿನ್ ಜೊತೆ? ಹೋಗ್ಬಿಟ್ಲ? ಹಾಗಾದ್ರೆ ನನ್ಗೂ ಅಳು ಬರ್ತಿದೆ ಸೀತಾ. ನಾನು ಹೊತ್ಬಿಡ್ತೀನಿ. ಅಲ್ಲ, ಅದ್ ಹೇಗೆ ಅವಳು ನಿಮ್ಗೆ ಹೇಳ್ದೆ ಹೋಗ್ತಾಳೆ? ಅಲ್ಲ, ನನ್ಗೊಂದ್ ಮಾತು ಬಾಯಿ ಕೂಡ ಹೇಳಿಲ್ಲ, ಗೊತ್ತಾ? ಅವಳು ವೆರಿ ಬ್ಯಾಡ್ ಶೀ. ಅದೇ ನಿಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ ಸೀತಾ. ಡೋಂಟ್ ವರಿ. ಬರ್ಲಿ ಅವಳು. ನಿನ್ ಪಾಲಿನ ಮುತ್ತಲ್ಲ, ನಾನೇ ಸೀತಮ್ಮಂಗ್ ಕೊಟ್ಬಿಟ್ಟೆ ಅಂತ ಹೊಟ್ಟೆ ಉರಿಸ್ತೀನಿ ಅವಳಿಗೆ. ಆಗ ಬುದ್ಧಿ ಬರುತ್ತೆ ಅವಳಿಗೆ. ಇಷ್ಟು ವರ್ಷದಲ್ಲಿ ಅವಳು ಒಂದಿನಾನು ನನ್ಗೆ ಮುತ್ತು ಕೊಡ್ದೆ ಸ್ಕೂಲ್ಗೆ ಹೋಗಿದ್ದಿಲ್ಲ, ಗೊತ್ತಾ? ಇಲ್ಲಿ ಮನೆ ತುಂಬಾ ಚೆನ್ನಾಗಿದ್ದಾರೆ. ಸಿಹಿ ನೀನ್ ಸೂಪರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವಳಿಗೆ ಚಂಬ ಬಂದ್ಬಿಟ್ಟಿದೆ. ಈ ಸೀತಮ್ಮ ಅವಳಿಗೆ ಬೇಡ ಈಗ. ಹಾಗೇನಿಲ್ಲ ಸೀತಾ, ಸ್ಕೂಲ್ಗೆ ಹೋಗೋ ಗಡಿ ಬಿಡಿಲಿ ಮರ್ತು ಬಿಟ್ಟಿರ್ತಾಳೆ ಅಷ್ಟೇ. ನೀವ್ ಅದಕ್ಕೇನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ನಾನ್ ನಿಮ್ಗೇನ್ ಮುತ್ತು ಕೊಟ್ನೋ ಇಲ್ವೋ? ಹೋಗಿ ರಾಮ್ ನೀವು. ಹೌದಾ? ಸರಿ, ಹೋಗ್ತೀನಿ. ಎಲ್ಲೂ ಹೋಗ್ಬೇಡಿ. ಓಕೆ, ಎಲ್ಲೂ ಹೋಗಲ್ಲ ಸೀತಾ. ಥ್ಯಾಂಕ್ಸ್ ಫಾರ್ ದ ಮುತ್ತು. ನಂಗೂ ಬೇಕಿತ್ತು. ಒಳ್ಳೆ ಚಿಕ್ಕ ಮಗು ತರ ಹತ್ಬಿಟ್ರಲ್ಲ ಸೀತಾ. ಹೌದು, ನನ್ನ ಮಗಳು ವಿಷಯದಲ್ಲಿ ನನ್ನ ಮಗುನೇ ಅವಳು ನನ್ನ ತಾಯಿನೇ. ನಾನು ಎಷ್ಟು ಬೈದ್ರು ಸರಿ, ಅವಳು ನನ್ನ ಹಿಂದೆನೆ ಸೀತಮ್ಮ ಸೀತಮ್ಮ ಅಂತ ಬರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.